ಇಲ್ಲಿ ನೋಡಿ, ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರ ಬಲಿಯಾಗಿರುವಂಥ ಘಟನೆ ನಡೆದಿದೆ. ವಿದ್ಯುತ್ ಹೈ ಟೆನ್ಷನ್ ತುಂಡರಿಸಿ ಬಿದ್ದು ಸವಾರ ಸಾವನ್ನಪ್ಪಿರುವಂಥ ಘಟನೆ ನಿಜಕ್ಕೂ ಕೂಡ ಬಹಳ ನೋವಿನ ಸಂಗತಿ ಇದು. ಖಾಜಾ ಪಟೇಲ್ ಈಗ ಮೃತಪಟ್ಟಿರುವಂಥ ಯುವಕ. ಯಾದಗಿರಿಯ ಸಹೋದರಿ ಮನೆಗೆ ಹೊರಟಿದ್ದ ಖಾಜಾ ಪಟೇಲ್ ಯಾದಗಿರಿಯ ಸಹೋದರಿ ಮನೆಗೆ ಹೊರಟಂತ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಈ ವೇಳೆ ಏಕಾಏಕಿ ತುಂಡರಿಸಿ ಬಿದ್ದ ವಿದ್ಯುತ್ ಹೈ ಟೆನ್ಷನ್ ವೈರ್ ಬಿದ್ದ ಪರಿಣಾಮ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾದಗಿರಿ ನಗರದ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರ ಬಲಿಯಾಗಿದ್ದಾರೆ. ಮೊದಲೇ ಬೇಸಿಗೆ, ವಿದ್ಯುತ್ ಹೈ ಟೆನ್ಷನ್ ತುಂಡರಿಸಿ ಬಿದ್ದು ಸವಾರ ಸಾವನ್ನಪ್ಪಿರುವುದು ಯಾದಗಿರಿಯ ಮಾತಾ ಮಾಣಿಕೇಶ್ವರಿ ನಗರದಲ್ಲಾಗಿರುವಂಥ ಘಟನೆ. ಖಾಜಾ ಪಟೇಲ್ ಕೇವಲ 23 ವರ್ಷದ ಯುವಕ. ವಡಗೇರಾದ ಬಬಲಾದ ಗ್ರಾಮದ ನಿವಾಸಿ ಖಾಜಾ ಪಟೇಲ್ ಮೃತಪಟ್ಟಂತ ಯುವಕ. ಪಾಪ ಅವರ ಸಹೋದರಿ ಮನೆಗೆ ಹೊರಟಂತ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು.